ಅರ್ಥ ಆಗಿಲ್ಲ. ಅಲ್ಟಿಮೇಟ್ ಮೂವಿ ಮಸ್ತ್ ಐತ್ರಿ, ಅದೆಲ್ಲ ಮಸ್ತ್ ಐತ್ರಿ, ಸೂಪರ್ ಆಗಿದೆ. ಸೂಪರ್ ಆಗಿದೆ ಮೂವಿ. ಥಿಯೇಟ್ರಿಗೆ ಬಂದೇ ನೋಡ್ಕೋಬೇಕಂತ ಅನಿಸ್ತದೆ. ಪಿಕ್ಚರ್ ಸೂಪರ್. ಉಪೇಂದ್ರ ಮೈಂಡ್ ಮಾತ್ರ ಕಿಚ್ಚಿಗಿರಿಗಿಲ್ಲ. ಸೂಪರ್ ಸರ್. ಇನ್ನೊಮ್ಮೆ ನೋಡ್ಬೇಕು ತಿಳ್ಕೊಬೇಕು ಸರ್ ಅವರೆಲ್ಲ. ಸೂಪರ್ ಸೂಪರ್ ಫಿಲಿಂ. ನಾವು ನೋಡ್ಕೋಬೇಕು. ಸೂಪರ್ ಆಗೈತೆ. ಹುಡುಗರು ಎಲ್ಲರೂ ಮಾತಾಡ್ರಿ ಆಮೇಲೆ ಹೇಳ್ಬಾ. ಸೂಪರ್ ಪಿಕ್ಚರ್. ಹೇಳಿ ಅದು ಬೇಡ ಫೋಕಸ್ ಅಂದ್ರೆ ಏನು? ಗ್ಯಾರಂಟಿ ಬರ್ತಾ ಪಿಕ್ಚರ್ ನೋಡಿ ಅರ್ಥ ಮಾಡ್ಕೋರಿ, ಜೀವನ ಉದ್ದಾರಕತ್ತೆ. ತಲೆ ಎದ್ದವ್ರಿಗೆ ಮಾತ್ರ ಈ ಪಿಕ್ಚರ್. ಜೀವನದ ಬಗ್ಗೆ ಐತಲ್ಲ, ಒಂದೇ ಸಲ ನೋಡಿದ್ರೆ ಸತ್ರು ಅರ್ಥ ಆಗಿಲ್ಲ. ಅರ್ಥ ಅಂದ್ರೆ ನಾವು ಉಪೇಂದ್ರಕ್ಕಿಂತ ಜಾಸ್ತಿ ಹೋಗ್ತೀವಿ, ನಾವು ಉಪೇಂದ್ರಕ್ಕಿಂತ ಕೆಳಗೆ. ಒಂದು ಹಂತಂಜೆ ಬೇರೆ ನೋಡಿದ್ರೆ ಪಿಕ್ಚರ್ ಅರ್ಥ ಆಗಲ್ಲ. ಉಪ್ಪಿ ಬಾಸ್ ಅಂತಾನೆ ಹೇಳ್ಬೋದು. ರಾಜಕೀಯ ಬಗ್ಗೆ ಜಾಸ್ತಿ ಐತಿ. ಒಂದು 20 ಬೇರೆ ನೋಡಿದ್ರು ಜಾಸ್ತಿ ಜನರಿಗೆ ಅರ್ಥ ಆಗಲ್ಲ. ಅರ್ಥ ಆಗಲ್ಲ ಪಿಕ್ಚರ್ ಬಿಟ್ಟು ಯಾವ್ದು ನಮ್ಮ ಉಪ್ಪಿ ಬಾಸ್ ಮೊದಲೇ ಹೇಳ್ಬಿಟ್ರ. ಇದು ಯಾವ ಪಿಕ್ಚರ್ ಈ ಡೈಲಾಗ್ ಮೊದಲೇ ಹೇಳ್ಬಿಟ್ರ ಅವ್ರು. ಇದು ಯಾರು ಹೇಳಲ್ಲ ಈ ಡೈಲಾಗ್. ತಲೆ ಇದ್ದವ್ರು ಮಾತ್ರ ನೋಡ್ರಿ ಅಂತ ಹೇಳ್ಬಿಟ್ರ. ಈ ಪಿಕ್ಚರ್ ನಡ್ಬೇಕು ಅಂತ ಯಾರು ಹೇಳಲ್ಲ. ನಮ್ಮ ಉಪ್ಪಿ ಬಾಸ್ ಮೊದಲೇ ಹೇಳ್ಬಿಟ್ರ ಆ ಡೈಲಾಗ್. ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಅವ್ರು ಉಪ್ಪಿ ಬಾಸ್ ಅಂತಾನೆ ಹೇಳ್ಬೋದು. ಅವ್ರ ಬಗ್ಗೆ 20 ಬೇರೆ ನೋಡಿದ್ಮೇಲೆ ಹೇಳ್ತು. ಇನ್ನು ನಮ್ಗೆ ಚೆನ್ನಾಗಿ ಅರ್ಥ ಆಗಿಲ್ಲ. ಉಪ್ಪಿ ಬಾಸ್ ಅಂತಾನೆ ಅವ್ರಿಗೆ ಹೆಸರು. ಹಂಗಿದೆ ಜೀವನ ಹಂಗೈತ್ರಿ. ರಿಯಾಲಿಟಿ ಫಾರ್ ಸೊಸೈಟಿ. ಈ ಸೊಸೈಟಿ ಒಳಗೆ ಏನು ನಡೆಯುತ್ತಿಲ್ಲ ನಮ್ಮ ಬಾಸ ತಿಳಿಸ್ಕೊಟ್ಟಾರೆ. ನಾವು ಅರ್ಥ ಮಾಡ್ಬೇಕು. ನಾವು ಅರ್ಥ ಮಾಡ್ತಾ ಈ ಪ್ರತಿಯೊಂದು ಯಾವುದೇ ಒಂದು ಸಿಸ್ಟಮ್ ಅರ್ಥ ಮಾಡೋದು. ಪ್ರತಿ ನಾಗರಿಕರು ಅರ್ಥ ಮಾಡ್ಕೋಬೇಕು. ನಮ್ಮ ಬಾಸ ರಿಯಾಲಿಟಿ ಧನ್ಯವಾದ. 4 ಸಲ ಪಿಕ್ಚರ್ ನೋಡಿದ್ರೆ ಅವ್ರಿಗೂ ಕೊಡಕ್ ಬರಲಿಲ್ಲ. ಈಗ ನಾವೇ ನಿಂತು ಕೊಡ್ಬೇಕು. ಯಾರು ನಾವು ಹೇಳೋದು ಒಂಚೂರು ಅರ್ಥ ಆಗಿರ್ತಲ್ಲ. ಅರ್ಥ ಆಗೈತಿ. ಏನು ಅರ್ಥ ಆಗುತ್ತಂದ್ರೆ ನಮ್ಗೆ ಏನು ಬೇಕು ಹಂಗೆ ನಾವೇ ಕ್ಲೈಮ್ಯಾಕ್ಸ್ ಬರ್ಬೋದು. ಆ ಥರ ಕ್ಲೈಮ್ಯಾಕ್ಸ್ ಬರ್ಕೊಳ್ಳೋಕ್ಕಿಂತ ಆ ಸಿನಿಮಾದಲ್ಲಿ ಸಾಕಷ್ಟು ಚಿಕ್ಕ ಚಿಕ್ಕ ವಿಷಯಗಳಿವೆ. ಜೀವನ ರೂಪಿಸುತ್ತೆ. ಅದ್ರ ಬಗ್ಗೆ ನೀವೇನು? ಭಯ ಅದು ರಿಯಾಲಿಟಿನ ತೋರ್ಸಾರೆ ಎಲ್ಲರೂ ಕರೆಕ್ಟಾಗಿ. ಆ ಕಾರಣನೇ ನಾವು ಫೋಕಸ್ ಮಾಡಿ ಜೀವನದಲ್ಲಿ ಮುಂದೆ ಹೋದ್ರೆ ಒಂದು ಸ್ವಲ್ಪ ಚೇಂಜ್ ಆಗ್ತೀವಿ. ಇಲ್ಲಿಕಪ್ಪ ಅಂತಂದ್ರೆ ಅವ್ರು ತೋರಿಸಿದಂಗೂ ಇರ್ತೀವಿ, ಇನ್ನೊಂದು ಥರ ತೋರಿಸಿದಂಗೂ ಇರ್ತೀವಿ. ರಾಜು ಪಿಕ್ಚರ್ ನೋಡಿ ನಾವು ನೋಡೋದು. ಪಿಕ್ಚರ್ ನೋಡಿ ನಾವು ಹಿಂಗೆ ಕಂಟಿನ್ಯೂ ಮಾಡ್ತಿದ್ರು ಮುಂದೆ ಸ್ಟೇಜಿಗೆ ಹೋಗ್ತೀವಿ ಅಂತ ತೋರಿಸ್ಬೇಕು. ಪಿಕ್ಚರ್ ಸೂಪರ್ ಅಂದರೆ ಪಿಕ್ಚರ್ ತಿಂಗ್ ಅಮೌಂಟ್ 240. ಅದ 2014 ಅಣ್ಣ. ಇದೇ ಜಾತಿದು ಇದೇ ವ್ಯವಸ್ಥೆ ಹೋದ್ರೆ ಮುಂದೆ ಸ್ಟೇಜಿಗೆ ಹೋಗ್ತೀವಿ ಅಂತ ಅನ್ನೋದು ಪಿಕ್ಚರ್ ಕ್ಲಿಯರ್ ಕೊಡ್ತಾರೆ. ಬಿಟ್ಟು ಆದಮೇಲೆ ಹೊಳ್ಳಿ ಇಲ್ಲೇ ಬಂದು ನೋಡ್ತೀನಿ ನಾನು. 10 ವರ್ಷ ಆದಮೇಲೆ ಅಣ್ಣ ಅವ್ರಿಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಪ್ರಜಾಕ್ಕೆ ಏನೋ ಕಾನ್ಸೆಪ್ಟ್ ಮಾಡಿದಾರೆ. ಏನಿದೆ ರಿಯಾಲಿಟಿ ಶೋ ಇದ್ದಿದ್ದು. ಈ ಜಾತಿ ಧರ್ಮ ಎಲ್ಲ ಬಿಟ್ಟು ಏನಿದೆ ರಿಯಲ್ ಆಗಿದೆ ಅದನ್ನೇ ನಾವು ನೋಡೋದಿಲ್ಲ. ಯಾರು ಬಂದು ಪಿಕ್ಚರ್ ಅರ್ಥ ಆಗಲ್ಲ, ಇದು ಅರ್ಥ ಆಗಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ತಿಳ್ಕೋಷ್ಟು ಸಾಕಷ್ಟು ಇದೆ. ನಾವು ಸಾಯಿರಾಮ್ ಮುಖ್ಯ ಅಂತೇಳಿ ಆಡಿ ಬಾಬು ಅಣ್ಣವರು ನಮ್ಮ ಬಾಲ್ಕೋಟೆ ಜಿಲ್ಲೆ ಅಧ್ಯಕ್ಷರು ಉಪೇಂದ್ರ ಅಭಿಮಾನಿ ಸಂಘಕ್ಕೆ. ಹೀಗಾಗಿ 100 ಡೇಸ್ ಅಂತ ಸಖತ್ತಾಗಿ ಹೊಡೆಯುತ್ತೆ. ಆಸ್ಕರ್ ಕೊಡೋದು ಅಷ್ಟೇ ಉಪೇಂದ್ರ ಬಾಕಿ. ಆಸ್ಕರ್ ಆಲ್ರೆಡಿ ಕೊಟ್ಟಿದ್ದೀವಿ ನಾವೆಲ್ಲರೂ ಅಭಿಮಾನಿಗಳು. ಇನ್ನೇನು ಹೇಳಂಗಿಲ್ಲ. ದಯಮಾಡಿ ಚಿತ್ರ ಬಂದು ನೋಡಿ. ಇಲ್ಲ ನಮ್ಮದು
ಆಲ್ರೆಡಿ ಜಗತ್ತಿನ ಟಾಪ್ 10 ಒಳಗೆ ಒಬ್ರು 50ರಲ್ಲಿ ಉಪ್ಪೇಣಿಗೆ 8ನೇ ಸ್ಥಾನದಲ್ಲಿ ಈಗ ನಂಬರ್ 1 ಸ್ಥಾನ ಈ ಪಿಕ್ಚರ್ ಮೇಲೆ 100% ಆಗತ್ತೆ ಅಂತ ನಾವು ಒಂದು ಸಿನಿಮಾ ಮೇಲೆ ನಾನು ಇವತ್ತು ಉಪ್ಪೇಣ ಸಂಬಂಧ ಲೀವ್ ಮಾಡ್ಕೊಂಡ್ ಬಂದಿದ್ದು ನಾನು ಡ್ಯೂಟಿಯಲ್ಲಿ 10 ವರ್ಷ ಆಯ್ತು ಉಪ್ಪಿಟ್ಟು ಆದ್ಮೇಲೆ ಇಲ್ಲೇ ಇದೇ ಟಾಕೀಸಲ್ಲಿ ಬಂದು ನೋಡಿದ್ದು ಥಿಯೇಟರ್ಗಳು ತುಂಬಿದ್ದೆ ಉಪೇಂದ್ರ ಸರ್ ಇಂದ ಸೀಟ್ ರಿಸರ್ವೇಷನ್ ಇದೆ. ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಔಟ್ ಆಫ್ ಕಂಟ್ರಿಯಲ್ಲಿ ಬಂದು ಟಿ ಶರ್ಟು ಮತ್ತು ಇದೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ತಿಳ್ಕೊಷ್ಟು ಸಾಕಷ್ಟು ಇದೆ ಇಲ್ಲಿ ಬಂದು ಉಪೇಂದ್ರ ಸರ್ ಪಿಕ್ಚರ್ ಅರ್ಥ ಆಗಲ್ಲ ಇದು ಅರ್ಥ ಆಗಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡಿ. ತಿಳ್ಕೊಷ್ಟು ಸಾಕಷ್ಟು ಇದೆ ನೋಡಿ. 2009ರಲ್ಲಿ ಪಿಕ್ಚರ್ ಮಾಡಿದ್ವಿ, 2030 ಸೂಪರ್ ತೋರಿಸಿದ್ವಿ. ಇವಾಗ 2040 ನಮ್ಮ ಜೀವನ ಹೆಂಗಿದೆ ಅನ್ನೋದು ಇದನ್ನು ನೋಡ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ. ಸ್ಪೆಷಲಿ ಆಗಿ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಜನರಾಗಲಿ ಎಲ್ಲರೂ ಬಂದು ನೋಡ್ಬೋದು. ಇಲ್ಲಿ ಸ್ಪೆಷಲ್ ಆಗಿರೋದು ಇದು ಯಂಗ್ ಜನ್ರೇಷನ್ ಹುಡುಗರಿಗೆ, ಕಾಲೇಜ್ ಹುಡುಗರು ಕುಟುಂಬ ಸಮೇತ ಬಂದು ನೋಡಿ ಯಶಸ್ವಿ ಆಗಲಿ. ಆಡಿಬೋ ಅವ್ರ ಜೊತೆ ಧನ್ಯವಾದಗಳು.